ವೀಕ್ಷಕರಿಗೂ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಬೆಳಗ್ಗೆ ಹೆಂಗೆ ಪೂಜೆ ಎಲ್ಲ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ವ್ರತ ಇಲ್ಲದೆ ಇರೋರು ಕೂಡ ಹೆಂಗೆ ಈ ಸಿಂಪಲಾಗಿ ಈಸಿಯಾಗಿ ಮಾಡೋದು ಅಂತೆಲ್ಲ ತೋರಿಸ್ಕೊಟ್ಟಿದ್ದೆ, ಹೆಂಗೆ ಇಡಬೇಕು ಅಂತೆಲ್ಲ ಹೇಳಿದೆ. ಕೆಲವೊಬ್ಬರು ಕೇಳ್ತಿದ್ರಿ, ಇದು ಕಮೆಂಟ್ಸಲ್ಲಿ ಕೇಳ್ತಿದ್ವಿ ಯೂಟ್ಯೂಬಲ್ಲಿ, ಇದು ಲಕ್ಷ್ಮಿ ಯಾವಾಗ ಕಗಲಿಸ್ಬೇಕು ಅಂದರೆ ಅವಳನ್ನ ಯಾವಾಗ ಎತ್ತಬೇಕು ಅಂತ ಕೇಳಿದ್ರಿ ತುಂಬ ಜನ ಈ ಪ್ರಶ್ನೆ. ನಿಮಗೆ ಹಬ್ಬ ಇಲ್ಲ ಅಂದರೆ ನೀವು ಇಟ್ಟಿದ್ದೀರಾ ಅಂದರೆ ಏನು ಮಾಡಬೇಕು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಆ ದೀಪ ಹಚ್ಚಿ 6ವರೆಗೆ ನೀವು ಕಗಲಿಸ್ಬೋದು. 6ವರೆಗೆ ಕಗಲಿಸ್ಬೋದು, ಕಲಿಸ್ಬೋದು ನೀವು ಲಕ್ಷ್ಮಿಯ ತಪ್ಪಿಲ್ಲ, ಕಲಿಸ್ಬೋದು. ಬಟ್ ಯಾರಾದರೂ ನಿಮ್ಮ ಮನೆಗೆ ಬಂದರೆ ಕರೆದ್ರು, ತಾಂಬೂಲ ಕುಂಕುಮ ಕರೆದ್ರು ಅಂದರೆ ನೀವು ಆವತ್ತು ಕಗಲಿಸ್ಬಾರ್ದು. ಶನಿವಾರ ಡೇಟ್ ನೋಡ್ತೀನಿ, ಇವತ್ತು ಅದನ್ನೇ ಶನಿವಾರ ಕಗಲಿಸ್ಬೇಕು. ಇಲ್ಲ ಯಾರು ನಿಮಗೆ ಯಾವ ಕರೆದಿಲ್ಲ, ಯಾರ ಮನೆಗೂ ಹೋಗಿಲ್ಲ ಅಂದರೆ ನೀವು ಇವತ್ತೇ ಕಗಲಿಸ್ಬೋದು. ನೀವು ಲಕ್ಷ್ಮಿಯ ಕಗಲಿಸಿ ಅವಳನ್ನ ಕಲಿಸ್ಕೊಡ್ಬೋದು. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ತುಳಸಿ ಕಟ್ಟೆಗೆ ದೀಪ ಹಚ್ಚಬೇಕು. ಫಸ್ಟು ಕಗಲಿಸೋಕ್ಕಿಂತ ಮುಂಚೆ ಕೆಲಸ ಮಾಡಬೇಕು. ಅದೇ ದೇವ್ರ ಮನೆಯಲ್ಲಿ ದೀಪ ಹಚ್ಬಿಟ್ಟು ಇದು ತುಳಸಿ ಕಟ್ಟೆಗೆ ದೀಪ ಹಚ್ಬಿಟ್ಟು ಆಮೇಲೆ ಇಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ಅದೇ ಮಾಡಿಬಿಟ್ಟು ಕಗಲಿಸ್ಬೇಕು.